ಇದಕ್ಕೂ ಮುನ್ನ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಯಿತು. ಬೆಂಗಳೂರಿನ ಸದಾಶಿವನಗರದಿಂದ ಮದ್ದೂರಿನ ಸೋಮನಹಳ್ಳಿವರೆಗೂ ಸತತ 6 ಗಂಟೆಗಳ ಕಾಲ ಯಾತ್ರೆ ಸಾಗಿತು. ದಾರಿಯ ಇಕ್ಕೆಲಗಳಲ್ಲಿ ನಿಂತಿದ್ದಂತ ಜನ ಕೃಷ್ಣ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದರು. ಆದರ್ಶ ರಾಜಕಾರಣಿಗೆ ಅಂತಿಮ ನಮನ. ಹೆದ್ದಾರಿಯುದ್ದಕ್ಕೂ ಅಭಿಮಾನಿಗಳಿಂದ ಪುಷ್ಪ ನಮನ. ತಾವೇ ನಿರ್ಮಿಸಿದ ಹೆದ್ದಾರಿಯಲ್ಲಿ ಅಂತಿಮ ಯಾತ್ರೆ ಮುಗಿಸಿದ ಎಸ್.ಎಂ. ಕೃಷ್ಣ. ಅಜಾತ ಶತ್ರುವಿಗೆ ಸಾವಿರಾರು ಜನರಿಂದ ಅಶ್ರು ತರ್ಪಣ. ಹೃದಯಾಘಾತದಿಂದ ವಿಧಿವಶರಾದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಸಾವಿರಾರು ಜನ ಕಂಬನಿ ಮಿಡಿದಿದ್ದಾರೆ. ಅಂತಿಮ ಯಾತ್ರೆಗೂ ಮುನ್ನ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ್ರು. ಕುಟುಂಬಸ್ಥರಿಂದಲೂ ಅಂತಿಮ ಪೂಜೆ ನೆರವೇರಿತು. ಈ ವೇಳೆ ನಿರ್ಮಲಾನಂದ ಶ್ರೀಗಳು ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬೆಳಗ್ಗೆ 8:30 ಹೊತ್ತಿಗೆ ಬೆಂಗಳೂರಿನ ಸದಾಶಿವನಗರದಿಂದ ಅಂತಿಮ ಯಾತ್ರೆ ಹೊರಟಿತು. ಸೋಮನಹಳ್ಳಿಯವರೆಗೂ ಯಾತ್ರೆಯ ವಾಹನದಲ್ಲೇ ಕುಳಿತು ಡಿ.ಕೆ. ಶಿವಕುಮಾರ್ ಪ್ರಯಾಣಿಸಿದ್ರು. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಜನಸ್ತೋಮವೇ ನೆರೆದಿತ್ತು. ಅಂತಿಮ ದರ್ಶನ ಪಡೆದು ಪುಷ್ಪಮಳೆ ಸುರಿಸಿದ್ರು. ಕೆಂಗೇರಿಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್, ಬಿಡದಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್, ಚನ್ನಪಟ್ಟಣದಲ್ಲಿ ಸಿ.ಪಿ. ಯೋಗೇಶ್ವರ್ ಅಂತಿಮ ದರ್ಶನ ಪಡೆದರು. ನನಗೆ ಬೆಂತಟ್ಟು ಸಹಾಯ ಮಾಡಿ, ನನಗೇನು ರಾಜಕಾರಣದಲ್ಲಿ ವಸ್ತು ಏನು ಗೊತ್ತಿರಲಿಲ್ಲ. ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು. ನನಗೆ ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ. ಒಬ್ಬ ಸಜ್ಜನ, ನೇರ ನಡೆನುಡಿ ಇರತಕ್ಕಂಥವ್ರು, ಕಳಂಕರಹಿತ ಮುಖ್ಯಮಂತ್ರಿಗಳಾಗಿದ್ದಂಥವರು. ಆಮೇಲೆ ವಿಶೇಷ ಅಂತಂದರೆ ಯಾರಿಗೂ ದ್ವೇಷ ಮಾಡದೇ ಇರತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ. ನಾನು ಹೇಳಿದಂಥ ಯೋಜನೆಗಳನ್ನು ಅಂದರೆ ರಾಜ್ಯದ ಹಿತದೃಷ್ಟಿಯಿಂದ ಹೇಳಿದಂಥ ಯೋಜನೆಗಳೆಲ್ಲವನ್ನೂ ಕೂಡ ಜಾರಿಗೆ ತಂದರು. ಅವರಲ್ಲಿಂದ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ, ಮನೆಗೆ ಹೋದರೆ ಕಾರ್ವರೆಗೂ ಬಂದು ಕಳಿಸ್ಬಿಟ್ಟು ಕಾರಿಸ್ಬಿಟ್ಟು ಹೋಗ್ತಾಯಿದ್ರು. ನಾವು ಬಾಗಿಲಲ್ಲಿ ನಿಂತ್ಕೊಂಡು ಒತ್ತಾಯ ಮಾಡಿದ್ರು, ಬ್ಯಾಡಿ ಸ್ಟಾರ್ ಹೊರಗಡೆ ಬರಬೇಡಿ, ನೀವು ಹೋಗಿ ಅಂದರೆ ಇಲ್ಲ ಬಾತಮ್ಮಣ್ಣ ಅಂತೇಳಿ. ಅದು ಒಂದು ದೊಡ್ಡ ಗುಣ. ಮದ್ದೂರಿನ ಅಭಿವೃದ್ಧಿಗೆ ಶ್ರಮಿಸಿದ ನೆಚ್ಚಿನ ನಾಯಕನಿಗೆ ಮದ್ದೂರಿನ ಜನರು ಗೌರವ ನಮನ ಸಲ್ಲಿಸಿದ್ರು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ರು. ಅಂತ್ಯಕ್ರಿಯೆ ಸ್ಥಳದಲ್ಲಿ ನೆರೆದಿದ್ದ ಜನ ಅಂತಿಮ ಯಾತ್ರೆ ನೇರ ಪ್ರಸಾರವನ್ನ ಟಿವಿ9 ಮೂಲಕ ವೀಕ್ಷಿಸಿದ್ರು. ಪಾರ್ಥಿವ ಶರೀರ ಸೋಮನಹಳ್ಳಿ ತಲುಪ್ತಾ ಇದ್ದಂತೆ ದರ್ಶನ ಪಡೆದು ದುಃಖ ತಪ್ತರಾದ್ರು. ಎಸ್.ಎಂ. ಕೃಷ್ಣಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಮನವಿ. ಅಪಾರ ಕೊಡುಗೆ ನೀಡಿದ ಅಭಿವೃದ್ಧಿ ಹರಿಕಾರ ಎಸ್.ಎಂ. ಕೃಷ್ಣ ಅವರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ನೀಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿ ಮಾಡಿದ್ದಾರೆ. ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮಾಜಿ ಸಂಸದೆ ನಟಿ ರಮ್ಯಾ ಭಾವನಾತ್ಮಕ ಟ್ವೀಟ್ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಜನಮೆಚ್ಚಿದ ರಾಜಕಾರಣಿ ಆಗಿದ್ರು. ಅವರ ಅಗಲಿಕೆಯಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ಯಾರಿಗೂ ಕೆಟ್ಟದ್ದನ್ನ ಬಯಸಿಲ್ಲ, ಕೆಟ್ಟ ಪದ ಬಳಸಿಲ್ಲ, ವಿರೋಧಿಗಳ ಜೊತೆಗೂ ಸ್ನೇಹ ಭಾವದಿಂದ ಇರ್ತಾಗಿದ್ರು. ಎಸ್.ಎಂ. ಕೃಷ್ಣ ಎಂದಿಗೂ ಅಜರಾಮರ ಅಂತ ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.